ಮತ್ತು ಪಿ ಯು ಸಿ ಪಾಸ್ ಆದ್ರಿ ಸರ್. ಈಗ ಮೆಡಿಕಲ್ ಇದೆ, ಇಂಜಿನಿಯರಿಂಗ್ ಇದೆ, ಮತ್ತು ಬೇರೆ ಬೇರೆ ಕೋರ್ಸ್ಗಳು ಕೂಡ ಇತ್ತು ಸರ್. ಆದರೆ ನೀವು ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಈಗ 3 ಕೋರ್ಸ್ ಇದ್ದವು. ನಮ್ಮ ಊರಲ್ಲಿ 3 ಜನ ವಿದ್ಯಾವಂತರಿದ್ದರು. ಅವರು ನಮಗೆ ಪ್ರೇರಣೆ ಕೊಟ್ಟರು. ಫಸ್ಟ್ ಅಂತಂದ್ರೆ ನಮ್ಮ ಮಾವ ಲಿಂಗಯ್ಯ ಅಂತ ಒಬ್ಬರಿದ್ರು. ಅವರು ಫಸ್ಟ್ ಗ್ರಾಜ್ಯುಯೇಟ್ ನಮ್ಮ ಹಳ್ಳಿಗಳಲ್ಲಿ. ಅವ್ರು ನೋಡ್ಕೊಂಡು ಅವ್ರ ತಮ್ಮನರಿಬ್ರು, ಒಬ್ಬರು ಲಿಂಗಮೂರ್ತಿ ಅಂತ ಒಬ್ರು, ರಾಮಮೂರ್ತಿ ಅಂತ ಒಬ್ರು. ಲಿಂಗಮೂರ್ತಿ ಅವರು ಇಂಜಿನಿಯರಿಂಗ್ ಮಾಡಿದ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ. ರಾಮಮೂರ್ತಿ ಅವ್ರಿಗೆ ಇಂಜಿನಿಯರಿಂಗ್ ಸಿಕ್ಕಿತ್ತು, ಆದರೆ ಬಿಟ್ಟು ಬಂದು ಅವರು ಡಾಕ್ಟರ್ ಆದರು, ಮೆಡಿಕಲ್ ಮಾಡಿದ್ರು. ಸೊ ನಾವು ಇನ್ನು 3ನೇವ್ರು ಇದ್ದೀವಲ್ಲ, ನಾವು ಮಾಡ್ಬೇಕು ನಮಗೆ ಆಸೆ ಇತ್ತು. ಬಟ್ ಆಸೆ ಇದ್ರೆ ಸಿಗಲಿಲ್ಲ. ಬಟ್ ಏನೋ ಗೊತ್ತಾಗ್ಲಿಲ್ಲ. ನಮಗೆ ಅಗ್ರಿಕಲ್ಚರ್ ಒಂದಿದೆ, ಅದನ್ನು ಮಾಡಂತ ನಮ್ಮ ಲಿಂಗಯ್ಯನ ದೊಡ್ಡ ಮಾವರು ಅವ್ರು ಹೇಳಿದ್ರು. ಸೊ ಅವ್ರ ಪ್ರಕಾರ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ಕೊಂಡು ನಮಗೆ ತಂದು ಸೇರಿಸ್ಬಿಟ್ಟು, ಚೆನ್ನಾಗಿದೆ ಇದೊಂದು ಕೋರ್ಸ್, ಯಾಕಂದ್ರೆ ಅಗ್ರಿಕಲ್ಚರ್ ನಾವು ಕೃಷಿಗೆ ಹೋಗೋದಕ್ಕಿಂತ ಮುಂಚೆ ನಾನೇನು ಕೃಷಿ ಎಲ್ಲ ಮಾಡಿಬಿಟ್ಟಿದ್ದೆ. ಅಷ್ಟೊತ್ತಿಗೆ ಎಲ್ಲ ಬೆಳಿತಿದ್ವಿ, ಭೂಮಿನ ಉಳುಮೆ ಮಾಡ್ತಿದ್ವಿ, ಅದಕ್ಕೆ ಕುಂಟೆ ಹೊಡಿತಿದ್ವಿ, ಕಾಸಿಗೆ ಮಾಡ್ತಿದ್ವಿ, ಗೊಬ್ಬರ ಚೆಲ್ತಿದ್ವಿ, ಎಲ್ಲ ಕೆಲಸ ಮಾಡ್ತಿದ್ದೆ. ನನಗೆ ಈಜು ಅಂತಿದ್ಬಿಡ್ತು. ಅಲ್ಲಿಗೆ ಹೋದ ನೋಡಿದ್ರೆ ಅದರ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಸ್ವಲ್ಪ ಟಫ್ ಅನಿಸ್ತು. ಬಟ್ ಆದ್ರೆ ನನಗೆ ಗೊತ್ತಾಗ್ಬಿಡೋದು, ಕೃಷಿ ಮಾಡಿರೋ ಅನುಭವ ಇತ್ತಲ್ಲ, ಆ ಅನುಭವದ ಜೊತೆಗೆ ಇದನ್ನ ನಾವು ಮಾಡ್ಕೊಂಡು ನನಗೆ ಕೃಷಿಗೆ ಬಂದ್ಬಿಟ್ಟಿವಿ. ಅದರಲ್ಲೇ ಮುಂದುವರ್ಸ್ಕೊಂಡು ಬಂದ್ವಿ ನಾವು. ಸರ್, ಈಗ ಯಾವ ಯೂನಿವರ್ಸಿಟಿಗೆ ಆ ಟೈಮಲ್ಲಿ ಸೇರಿದ್ರಿ? ಎಷ್ಟನೇ ಇಸ್ವಿಯಲ್ಲಿ ಸೇರಿದ್ರಿ ಅಂತ ಈ BSc ಕೃಷಿಗೆ? ನನಗೆ 1983ರಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಒಂದೇ ಕೃಷಿ ವಿಶ್ವವಿದ್ಯಾಲಯ ಇತ್ತು, GKVKಯಲ್ಲಿ. ಆಗ ಹೆಬ್ಬಾಳಲ್ಲಿ ಮುಖ್ಯವಾಗಿತ್ತು. ಹೆಬ್ಬಾಳಲ್ಲೇ ನಾನು ಅಡ್ಮಿಷನ್ಗೆ ಬಂದು, ಅವರೇ ನಮ್ಮ ಲಿಂಗಯ್ಯನವರು ಬಂದು ಕರ್ಕೊಂಬಂದು ಮಾಡಿದ್ರು. ಅದಕ್ಕಿಂತ ಮುಂಚೆ ನಾನೆಲ್ಲ ಡಿಗ್ರಿಗೆ ಸೇರ್ಕೊಂಡ್ಬಿಟ್ಟಿದ್ದೆ BScಗೆ. ಆ BSc ಸೇರಿ ನಾನು ಮಾರ್ಕ್ಸ್ ಕಾರ್ಡಲ್ಲೇ ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗಿತ್ತು. ಸೊ ಮತ್ತೆ ಅದನ್ನ ವಾಪಸ್ ತಗೊಂಡ್ಬಂದು ಮತ್ತೆ ಆ BSc ಅಗ್ರಿಕಲ್ಚರ್ ಕೃಷಿಗೆ ಜಾಯಿನ್ ಆಗಿ, ಅಲ್ಲಿಂದ ನಮ್ದು ಧಾರವಾಡದಲ್ಲಿ ಪ್ರಾರಂಭ ಆಯ್ತು. ಮತ್ತೆ ಧಾರವಾಡಕ್ಕೆ ಸೇರಿದಾಗ ಮತ್ತೆ ಹೊಸ ಅಧ್ಯಾಯ ಪ್ರಾರಂಭ ಆಯ್ತು ನಂದು. ಓದಬೇಕು. ಅಲ್ಲಿ ಏನಂದ್ರೆ ಟ್ರೈಮಿಸ್ಟರ್ ಸಿಸ್ಟಮ್ನಲ್ಲಿ 12 ವಾರ 14 ವಾರಕ್ಕೆ ನಮ್ದು ಒಂದು ಟ್ರೈಮಿಸ್ಟರ್ ಮುಗಿದ ಬಿಡೋದು. ವರ್ಷಕ್ಕೆ 3 ಎಕ್ಸಾಮ್ಗಳು ಬರೀತಿದ್ವು, 3 ಪರೀಕ್ಷೆಗಳು ಮುಗಿತಿದ್ವು. ಸೊ ಅದಕ್ಕೆ ಬಹಳಷ್ಟು ಕಂಟಿನ್ಯೂಸ್ ನಾನೇನು ಓದ್ತಾ ಇದ್ದೆ. ನನಗೆ ಊರನ್ನೇ ಮರ್ತು ಬಿಟ್ಟಿದ್ದೆ, ತಂದೆ ತಾಯಿಗಳ ಮರ್ತು ಬಿಡ್ತಿದ್ದೆ. ಓದೋದ್ರಲ್ಲೇ ಓದ್ಬೇಕು, ಮಾರ್ಕ್ಸ್ ತಗೋಬೇಕು, ಮಾಡ್ಬೇಕನ್ನೋ ಒಂದು ಉದ್ದೇಶ ಇತ್ತು. ಆ ರೀತಿ ಒಂದು ಮಾಡಿ 1987ಕ್ಕೆ ಮುಗಿಸಿಬಿಟ್ಟೆ. ಫೈನಲ್ ಇಯರ್ ಮುಗಿಸಿದ ತಕ್ಷಣ ನನಗೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ನಲ್ಲಿ ಕರೆದ್ರು. ಯಾಕಂದ್ರೆ ನನಗೆ ಸ್ವಲ್ಪ ಬ್ಯಾಂಕಿನಿಗೆ ಸ್ವಲ್ಪ ನಂದು ಫೈನಾನ್ಸ್ ಪ್ರಾಬ್ಲಮ್ ತೊಂದರೆ ಇರೋದ್ರಿಂದ ನಾವು ಬ್ಯಾಂಕ್ ಲೋನ್ ತಗೊಂಡು ವಿದ್ಯಾಭ್ಯಾಸ ಮಾಡಿದೆ. 7,500 ಲೋನ್ ಇತ್ತಾಗ ಅಷ್ಟೇ. ತಗೊಂಡು ಅಭ್ಯಾಸ ಮಾಡಿ ತಿರ್ಗಿ MSc ಹೋಗೋದು ಕಷ್ಟ ಆಗುತ್ತೆ, ಲೋನ್ ತೀರಿಸ್ಬೇಕು, ಬೇಗ ಕೆಲಸಕ್ಕೆ ಸೇರ್ಬೇಕಂದ್ರೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ಗೆ ನಾನು ಇನ್ನ ಫೈನಲ್ ಇಯರ್ ಮುಗಿಸಿದ ಮಾರ್ಕ್ಸ್ ಕಾರ್ಡ್ ಇಲ್ಲ. ಹೋಗಿ ಕೇಳಿದ ತಕ್ಷಣ ಅವರು ಅಪ್ಲಿಕೇಶನ್ ಹಾಕಿದಂದು ಇಂಟರ್ವ್ಯೂ ಕರೆದ್ರು. ಇಂಟರ್ವ್ಯೂ ಕರೆದ ಮೇಲೆ ನಿಮ್ಗೆ ಎಷ್ಟು ಬೇಕು ಹೇಳಿ, ಎಲ್ಲ ಕೊಡ್ತೀವಿ ಅಂತ ಎಲ್ಲ ಮಾಡಿದ್ರು. ಆಯ್ತು, ನನಗೆ ಇಷ್ಟ ಅಂದ್ ಅವಾಗ ₹1,000 ಅಂದ್ರೆ ದೊಡ್ಡದಿತ್ತು. ₹1,000 ಕೊಡ್ತೀವಿ ಅಂದ್ರೆ ಆಯ್ತು. 6 ತಿಂಗಳ ಆಮೇಲೆ 1,500 ಕೊಡ್ಬೇಕಂದ್ರೆ ಆಯ್ತು ಕೊಡ್ತೀವಿ ಅಂತಂದ್ರು. ಆಮೇಲೆ ವೆಹಿಕಲ್ ಕೊಟ್ರು, ಪ್ಲೇಸ್ ಅಲಾಟ್ ಮಾಡಿದ್ರು. ಏನಪ್ಪಾ ಅಂತ ಮತ್ತೆಲ್ಲ ಮಾಡಿದ ಕೆಲಸ ಸಿಕ್ತು. ಹೆಂಗ್ ಮಾಡ್ಬೇಕು ಏನಂತ ನೋಡಿದೆ, ಟ್ರೈನಿಂಗು ತಗೊಂಡೆ. ಬಹಳ ಚೆನ್ನಾಗಿತ್ತು. ನಾನು ಒಂಥರ ಯೋಚನೆ ಮಾಡಿದೆ, ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿದರೆ ಏನೋ ಒಂದು ನನ್ನ ಮುಂದಿನ ಭವಿಷ್ಯ ರೂಪಿಸ್ಬೋದು ಅಂತಂದು ಒಂದು ರಾತ್ರಿ ನನಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾಡೋ, ಕೊನೆಗೆ ಡಿಸೈಡ್ ಮಾಡಿಬಿಟ್ಟು ರಿಸೈನ್ ಮಾಡಿಬಿಟ್ಟು ಅದನ್ನ ಮತ್ತೆ ತಿರುಗಿ MSc ಕಂಟಿನ್ಯೂ ಮಾಡಿದೆ. ಎಲ್ಲಿ ಸೇರಿದ್ರಿ? ಅಲ್ಲೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ಅದು 1900 ನಾನು BSc ಅಗ್ರಿ ಅಲ್ಲೇ ಮಾಡಿದ್ನಲ್ಲ, MSc ಅಗ್ರಿಗೆ ಅಲ್ಲೇನೆ ಮಾಡಿದೆ. ಅದು 2 ವರ್ಷದಲ್ಲಿ ಹಂಗೆ ಅಲ್ಲಿ ಓದಕ್ಕಂದ್ರೆ ಪೂರ್ತಿ ಓದಕ್ಕೆ ಹೋಗ್ತಿದ್ದಿಲ್ಲ ನಾವು. ಓದ್ಬೇಕು ಮತ್ತೆ ಕೆಲಸ ತಗೋಬೇಕು, ಕೆಲಸ ಮಧ್ಯದಲ್ಲಿ ಇಂಟರ್ವ್ಯೂ ಹೋಗಿ ಬರ್ತಿದ್ದೆ, ಮತ್ತೆ ಪ್ರಾಬ್ಲಮ್ ಆಗೋದು. ಸೊ ಹಂಗೆ ಆಗಿ 2 ವರ್ಷ ಬೇಗ ಮುಗಿದೋಗ್ಬಿಡ್ತು. MSc ಮುಗಿದೋಯ್ತು. MSc ಮುಗಿದ ಮೇಲೆ ಏನಪ್ಪಾ ಅಂದ್ರು, ಮತ್ತೆ ಹಳ್ಳಿಗೆ ಬಂದ್ಬಿಟ್ಟೆ. ಹಳ್ಳಿಗೆ ಬಂದಾಗ ಏನಪ್ಪಾ MSc ಮುಗಿಸಿದಿ, ನಿನ್ಗೆ ಒಳ್ಳೆ ಕೆಲಸ ಸಿಗ್ತದೆ ಹಂಗೆ ಅಂತಂದ್ರು ನಮ್ಮ ಹಳ್ಳಿಯಲ್ಲಿ. ಇಲ್ಲಪ್ಪ, ಗೌರ್ಮೆಂಟ್ ನಲ್ಲಿ ಅಲ್ಲಿ ಕೆಲಸ ಸಿಗ್ತದೆ ಅಂತಂದು ಹೇಳಿ ನಾನು ಕೆಲಸ ಮಾಡ್ತಿದ್ದೆ. ಹಳ್ಳಿ ನನಗೇನಂತ ಎಲ್ಲ ಕೆಲಸ ಮಾಡ್ತಿದ್ದೆ. ಸೊ ಹಂಗಾಗಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ತಿರ್ಗಿ ಪ್ರೈವೇಟಿಗೆ ಹೋದೆ. ಪ್ರೈವೇಟಿಗೆ ಹೋದಾಗ ಒಂದು ಕಂಪನಿಯವ್ರು ಕೊಟ್ಟರು. ಅವ್ರು ಹಿಂಗೆ ನಿನ್ಗೆ ಏನು ಬೇಕಾದ್ರೆ ಕೊಡ್ತನಪ್ಪ, ಸೇಲ್ಸ್ ಎಕ್ಸಿಕ್ಯೂಟಿವ್ ಕೊಡ್ತೀನಿ ಹಿಂಗೆ ಅಂತಂದ್ರು. ಅಲ್ಲಿ ಒಂದು 15-20 ದಿನ ಮಾಡಿದ್ರೆ ಮತ್ತೆ ಧಾರವಾಡದಲ್ಲಿ ಒಂದು ಕಾಲ್ ಮಾಡಿದ್ರು. ಅವಾಗ ಅಪ್ಲೈ ಮಾಡಿದ್ರೆ ದೇವರಂತ ಒಬ್ರು ನಮಗೆ ಶಶಿಧರ್ ಅಂತಂದು ರಿಜಿಸ್ಟರ್ ಬಂದ್ರು. ಆ ರಿಜಿಸ್ಟರ್ ಏನೋ ನನಗೆ ಫೇವರ್ ಮಾಡ್ದಂಗೆ ಆಯ್ತು. ಏನೋ ಒಂದು ದೇವರು, ಅವ್ರ ದೇವ್ರ ರೂಪದಲ್ಲೇ ಬಂದಿರ್ತಾರೆ ನಮಗೆ. ಅವರು ಮಾಡಿ ಸಿಕ್ಕಾಯ್ತು, ಒಳ್ಳೆ ಇದು ಆಯ್ತು. ಅಲ್ಲಿಂದ ಪ್ರಾರಂಭ ಆಯ್ತು. ಸರ್, ಈಗ ನೀವು MSc ಬಗ್ಗೆ ಹೇಳಿದ್ರಿ. ನೀವು ಅಗ್ರೋನಮಿಯಲ್ಲೇ ನೀವು MSc ಮಾಡಿದ್ದು ಅಂತ ನಾನು ಭಾವಿಸಿದ್ದೀನಿ. ಮತ್ತು ನಾನು ನಿಮ್ಮ ಬಯೋಡೇಟಾ ಕೂಡ ನಾನು ನೋಡಿದ್ದೀನಿ, ಅಗ್ರೋನಮಿಯಲ್ಲಿ ಮಾಡಿದ್ರಿ. ಸರ್, ಇಷ್ಟು ನೀವು MSc ವರೆಗೆ ನೀವು ಬಂದ್ರಲ್ಲ ಸರ್, ನಿಮಗೆ
ಈ ರೀತಿ ಬರಲಿಕ್ಕೆ ಈ ಶೈಕ್ಷಣಿಕವಾಗಿ ನಾನೇನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಪತಿಗಳು ಈಗ ವೈಸ್ ಚಾನ್ಸಲರ್. ಎರಡನೇದಾಗಿ ಈ ಕುಲಪತಿಯಾಗಿ ನೀವು ಕೆಲಸ ಮಾಡ್ತಿರೋದ್ರ ಬಗ್ಗೆ ಕೂಡ ಒಂದು ಈ ವೀಕ್ಷಕರಿಗೆ ತಿಳ್ಕೊಬೇಕು ಅನ್ನೋದು ಎರಡನೇದು ನನ್ನ ಉದ್ದೇಶ. ಮೂರನೇದು, ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಏನಾದ್ರು ಸ್ಫೂರ್ತಿ ಆಗಬೇಕು ಅನ್ನೋದಕ್ಕೆ ಈ 3 ಕಾರಣ ಇಟ್ಕೊಂಡು ನಿಮ್ಮನ್ನು ನಾನು ಸಂದರ್ಶನ ಮಾಡ್ತಾ ಇದ್ದೀನಿ. ನಿಮಗೆ ನೀವು ಓದ್ತಿದ್ದೀರಲ್ಲ ಸರ್, ನಿಮಗೆ ಪ್ರೇರಣೆ ಯಾರು ಅಂತ? ಈಗ ನನಗೆ ಪ್ರೇರಣೆ ನಮ್ಮ ಮಾವನವರಿದ್ರಲ್ಲ, 3 ಜನ ತಾಯಿ ತಮ್ಮನ ಸರ್? ತಾಯಿ ತಮ್ಮರಲ್ಲ, ನಮ್ಮ ರಿಲೇಟಿವ್ ಮಾವ. ಸೊ ಅಲ್ಲಿ ನಮ್ಮ ಊರನವರಲ್ಲ, ಅವ್ರಿಗೆ ಅವರು ಚೆನ್ನಾಗಿದ್ದಿದ್ರು. ಅವ್ರು ನೋಡ್ಕೊಂಡು ನಾನು ಓದ್ಬೇಕು, ಚೆನ್ನಾಗಿ ಓದ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅವರು ಡಾಕ್ಟ್ರು, ಇಂಜಿನಿಯರ್ಸ್ ಹೆಂಗ್ ಮಾಡೋದು, ನಾನು ಅಗ್ರಿಕಲ್ಚರ್, ನಾನು ಕೃಷಿದಲ್ಲೇ ಬಾಳಿದ್ದೆ. ಕೃಷಿ MSc ನೀವು ಹೇಳ್ದಂಗೆ ಅಗ್ರಾನಮಿಯಲ್ಲೇ ಮಾಡಿದೆ. ಅಗ್ರಾನಮಿ ಅಂತ ಏನಪ್ಪಾ ಅಂದ್ರೆ ಬೇಸಾಯ ಶಾಸ್ತ್ರ, ದೊಡ್ಡದು. ಎಲ್ಲಾದ್ರೂ ಕೆಲಸಗಳು ಸಿಗ್ತಾವೆ, ದೊಡ್ಡ ಕೆಲಸಗಳು ಸಿಗ್ತಾವ ಅನ್ನೋದು ನನಗೊಂದು ಗ್ಯಾರಂಟಿ ಇತ್ತು. ಆ ನಿಟ್ಟಿನಲ್ಲಿ ನನಗೆ ಈಜಿ ಬೇಸಾಯ ಮಾಡ್ತಿದ್ದೆ. ಬೇಸಾಯ ಶಾಸ್ತ್ರ ಸ್ವಲ್ಪ ಈಜಿ ಅಂತಾನೆ ತಗೊಂಡೆ. ಬೇರೆದ್ರೆಲ್ಲ ಇಂಟ್ರೆಸ್ಟ್ ಇತ್ತು ನನಗೆ, ಯಾಕಂದ್ರೆ ನಾನು ಕೃಷಿಗೆ ಮೊದಲೇ ಆಸಕ್ತಿ, ಕೃಷಿ ನೋಡ್ಬೇಕಾದ್ರೆ ಪ್ರತಿಯೊಂದು ಆಸಕ್ತಿ ಇತ್ತು. ಸೊ ಹಂಗಾಗಿ ಅಗ್ರಾನಮಿಯಲ್ಲಿ ದೊಡ್ಡ ಸಬ್ಜೆಕ್ಟ್ ಇರೋದ್ರಿಂದ ಕೆಲಸ ಸಿಗ್ಬೋದು ಅಂತ ನೋಡಿದೆ. ಕೆಲಸ ಸಿಕ್ತು, ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ತು. ಆಮೇಲೆ ತಕ್ಷಣ ನನಗೆ ಅಸೋಸಿಯೇಟನ್ನು ಸೆಲೆಕ್ಷನ್ ಆಯ್ತು. ಈ ತರ ಪ್ರೊಫೆಸರ್ಗಳಾಗವ್ರೆ ನನಗೇನು ಯಾವುದೇ ತರದ ಇದಾಗ್ಲಿಲ್ಲ. ಈಗ ಇದ್ರ ಬಗ್ಗೆ ಕೇಳ್ತೀನಿ. ಈಗ ನಿಮ್ಗೆ ಫಸ್ಟು ಧಾರವಾಡದಲ್ಲಿ ನೀವು ಅಪಾಯಿಂಟ್ ಆಯ್ತ್ರಿ ಅಂತಂದ್ರಿ. ಮೊದಲ ನಿಮ್ಮ ಒಂದು ಸ್ಥಳ ಎಲ್ಲಿಗೆ ಹಾಕಿದ್ರು ಅಂತ? ನನಗೆ ಫಸ್ಟ್ ಧಾರವಾಡದಲ್ಲಿ ಹಾಕ್ಬೇಕಂದ್ರೆ ಟೆಂಪ್ರವರಿಯಲ್ಲಿ ಸೆಲೆಕ್ಟ್ ಆಗಿದೆ. ಅವಾಗ 3 ವರ್ಷದ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ರೆಗ್ಯುಲರ್ ಅಸಿಸ್ಟೆಂಟ್ ಪ್ರೊಫೆಸರ್ಗಿಂತ ನನಗೆ ಸಂಬಳ ಜಾಸ್ತಿ ಇತ್ತು. ಸೊ ಹಂಗಾಗಿ ICR ಪ್ರಾಜೆಕ್ಟ್ ಇತ್ತು. ಅದ್ರಲ್ಲಿ ನಾನು ಒಬ್ಬನೇ ಎಲ್ಲ ಮಾಡ್ಬೇಕಂದ್ರೆ ಎಲ್ಲ ಮಾಡಿದ್ರೆ ಒಬ್ಬನೇ ಮಾಡೋದ್ರಿಂದ ಎಲ್ಲ ಕಲ್ತ್ಬಿಟ್ಟೆ ನಾನು. ಯಾವುದೇ ನನಗೆ ಕಲಿಯಾಕಿದ್ದೇನೆಲ್ಲ ಅಲ್ಲಿ ಕಲ್ತಾದ್ಮೇಲೆ 3 ವರ್ಷದೊಳಗೆ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ. ಸೊ ಧಾರವಾಡದಲ್ಲಿ ಹಾಕಿದ್ರು. ಆ RA ಸೆಲೆಕ್ಷನ್ ಆಗ್ಬೇಕಾಗಿತ್ತು, ಬಟ್ ಅದು ಡಿಲೇ ಆಯ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ GKVK ಬೆಂಗಳೂರಿನಲ್ಲಿ ಅವಾಗ ಕರೆದಾಗ ನನಗೆ 2-3 ಆಫರ್ ಬಂದಿತ್ತು. ಕಾಯಂ ಹುದ್ದೆಗಳನ್ನೇ. ಒಂದು RFO ಒಂದು ಟ್ರೈನಿಂಗ್ ಇಂಟರ್ವ್ಯೂ ಬಂದಿತ್ತು. ಇಂಟರ್ವ್ಯೂ ಬಂದಾಗ RFO ಬಂದಾಗ ನಾನು ಅದಕ್ಕೆ ಇಂಟರ್ವ್ಯೂ ಅಟೆಂಡ್ ಆದ ಎಲ್ಲದೂ ಕ್ವಾಲಿಫೈ ಇದ್ರು. ನನ್ನ ದುರಾದೃಷ್ಟಕ್ಕೆ ಆಗ್ಲಿಲ್ಲ. ಸೊ ನಾನೇನ್ ಹೇಳಿದೆ, ನನಗೆ ಇಲ್ಲಿರಬೇಕಾದ್ರೆ ಏನ್ ಮಾಡಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆರಾಮಾಗಿ ಆಗ್ತದೆ ಬಿಡಿ ಯಾಕೋ ಅಂತಂದು ಸುಮ್ಮನೆ ಹಂಗೆ ಸಮಾಧಾನಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಬಂತು. ಅಸಿಸ್ಟೆಂಟ್ ಪ್ರೊಫೆಸರ್ 3 ವರ್ಷ ಮುಗಿದ ತಕ್ಷಣ ನನಗೆ ಡೆಪ್ಟೇಷನ್ ಮೇಲೆ ಮತ್ತೆ PhDಗೆ ನನಗೆ ಅನುವು ಮಾಡಿಕೊಟ್ಟ ತಕ್ಷಣ ವಿಶ್ವವಿದ್ಯಾಲಯಕ್ಕೆ ನನಗೆ ಆಭಾರಿಯಾಗಿರ್ತೇನೆ. ಯಾಕಂದ್ರೆ ನನಗೆ ಅವರು ಸಾಕಷ್ಟು ನನಗೆ ಒಳ್ಳೆ ಮಾಡಿಕೊಟ್ಟಿದ್ದಾರೆ. ಸೊ ನಾನು ವಿಶ್ವವಿದ್ಯಾಲಯಕ್ಕೆ ಏನೇ ಸೇವೆ ಮಾಡ್ಬೇಕಂತ ನಾನು ನಿರಂತರವಾಗಿ ನಾನು ಪ್ರಯತ್ನ ಪಟ್ಟು ಕೃಷಿ ಸಂಶೋಧನೆಗೆ ಅರಸೀಕೆರೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅಭ್ಯಾಸ ಮಾಡಿ ನನ್ನ PhD ಡಿಗ್ರಿನೂ ಅಲ್ಲೇ ತಗೊಂಡ್ರಿ ಸರ್? PhD ಮಾಡಿದ್ರಿ GKVK ತಗೊಂಡ್ರೆ ಅಲ್ಲೇ PhD ಅಲ್ಲೇ ಮಾಡಿದೆ. ಬಟ್ ನಿಮ್ಮ ಫಸ್ಟ್ ಕಾಯಂ ವೃತ್ತಿ ಕೂಡ ಅರಸೀಕೆರೆಗೆ ಪ್ಲೇಸ್ಮೆಂಟ್ ಮಾಡಿ ಅರಸೀಕೆರೆ ಕಾಯಂ ವೃತ್ತಿ ಅಲ್ಲೇ ಮಾಡಿದ್ರು. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈಗ ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಅಂತ ಅರಸೀಕೆರೆಯಲ್ಲಿ ಇದೆ. ಅಲ್ಲಿಗೆ ನೀವು ಬಂದು ರಿಪೋರ್ಟ್ ಮಾಡ್ಕೊಂಡ್ರಿ. ಅಲ್ಲಿಂದ ನಿಮ್ಮ ವೃತ್ತಿ ಬದುಕು ಪ್ರಾರಂಭ ಆಯ್ತಲ್ಲ ಸರ್? ಅಲ್ಲಿಂದ ಪ್ರಾರಂಭ ಆಯ್ತು. ನೀವು ವೃತ್ತಿ ಬದುಕನ್ನು ಅಲ್ಲಿ ಕಂಟಿನ್ಯೂ ಮಾಡ್ತಿದ್ರಿ. ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತೀರಿ. ಮಾಡಿದ ಮೇಲೆ ಮತ್ತೆ ನಾನು ಕೇಳ್ಪಟ್ಟಂಗೆ ಬ್ರಹ್ಮಾವರ ಹೋಗ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಅಲ್ಲಿದು ಸ್ಟೋರಿ ಬಗ್ಗೆ ಏನಾರು ಹೇಳ್ಬೋದಾ? ಈಗ ಅರಸೀಕೆರೆಯಲ್ಲಿ ನನಗೇನಪ್ಪ ಅಂತಂದ್ರೆ ಅಲ್ಲಿ ಇದು ಬಿಗಿನಿಂಗ್ ನಲ್ಲಿ ಮಾಡಿದೆ. ನನಗೊಂದು PhD ಒಂದು ಮಾಡ್ಬೇಕಂತಿತ್ತು. PhD ಬೇಗ ಮುಗಿಸಿದ ತಕ್ಷಣ ಅವಾಗ ನನಗೆ ಮಕ್ಕಳದು ವಿದ್ಯಾಭ್ಯಾಸದ ಗಮನ ಬಂತು. ಮಕ್ಕಳ ವಿದ್ಯಾಭ್ಯಾಸ, ಮಗ ಆಲ್ರೆಡಿ 5ನೇ ಕ್ಲಾಸ್ ಮುಗಿಸಿ 6ನೇ ಕ್ಲಾಸಿಗೆ ಬಂದ. ಮಗಳು 1ನೇ ಕ್ಲಾಸ್ನಲ್ಲಿ ಅಥವಾ ಇದರಲ್ಲಿ 2ನೇ ಕ್ಲಾಸ್ನಲ್ಲಿ ಇದ್ರು. ಸೊ ಮಕ್ಕಳು ನಂದು ಭವಿಷ್ಯನ ಆಲ್ಮೋಸ್ಟ್ ನಂದು ಮುಗಿದಿದೆ. ಮಕ್ಕಳ ಭವಿಷ್ಯನ ನೋಡ್ಬೇಕಂತ ನಾವು ಯೋಚನೆ ಮಾಡಿ ನನ್ನ ಮಗನಿಗೇನಾಯ್ತು ಅಂದ್ರೆ ಅವರು ಇದು ನವೋದಯ ಇದರಲ್ಲಿ ಸೀಟ್ ಸಿಕ್ಕಿತ್ತು ಹಾಸನ್ ನವೋದಯದಲ್ಲಿ. ಅಲ್ಲಿ ಹೋಗಿ ನಾವೆಲ್ಲ ಮಾಡಿ ಅವನು ನವೋದಯದಲ್ಲಿ ಓದಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಆಮೇಲೆ ಕೊನೆಗೆ ಅವನಿಗೆ CBSE ಓದಿಸ್ಬೇಕು, ಅದು ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಅದಾದ್ಮೇಲೆ ಅವನಿಗೆ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ. ಹೋಗಿ ನೋಡಿ ಬಂದ ತಕ್ಷಣ ಬೇಡ ಅಂತಂದು ಕೊನೆಗೆ ನನಗೆ ಬ್ರಹ್ಮಾವರದಲ್ಲಿ ಪ್ರೊಫೆಸರ್ ಆಗೋ ಒಂದು ಮುಂದಿನ ಒಂದು ಇತ್ತು ನನಗೆ ಆಗ ಚಾನ್ಸ್. ಯಾಕಂದ್ರೆ PhD ಮುಗಿದ ಮೇಲೆ ನಂದು ಸೆಲೆಕ್ಷನ್ ಆಗುತ್ತೆ ಪ್ರೊಫೆಸರ್ದು. ಅದಿದ್ರೆ ಪೋಸ್ಟ್ ಬ್ರಹ್ಮಾವರದಲ್ಲಿ ಇದೆ ಅಂತ ಅನ್ನೋದೊಂದು ನನಗೆ ಮುಂಚೆ ಗೊತ್ತಿತ್ತು. ಆ ನಿಟ್ಟಿನಲ್ಲಿ ನಾನು ನಮ್ಮ ಒಂದು ಹೈಯರ್ ಅಥಾರಿಟೀಸ್ ಕೇಳಿದಾಗ ನಮ್ಮ ಡೈರೆಕ್ಟರ್ ಆಫ್ ರಿಸರ್ಚ್ ಡಾಕ್ಟರ್ TK ಪ್ರಭಾಕರ್ ಶೆಟ್ ಅಂತಿದ್ರು. ಅವರು ಸಹ ಬ್ರಹ್ಮಾವರದಲ್ಲಿದ್ದರು. ಅವರು ನಮಗೆ ವೆಲ್ ವಿಷರ್, ನಮ್ ಗಾಡ್ ಫಾದರ್ ಇದ್ದಂಗೆ.
ಅವರ ಒಂದು ಮಾರ್ಗದರ್ಶನದ ಮೇಲೆ ಅವರು ಇಲ್ಲ ನಾನು ಒಳ್ಳೆ ಚೆನ್ನಾಗಿದೆ ಅಲ್ಲಿ ಬ್ರಹ್ಮಾವರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ ಅನ್ನೋದಕ್ಕೆ ಅವ್ರು ನಾನು ಕೇಳ್ಕೊಂಡಾಗ ಶೀಲವಂತರಂತಂದು ನಮಗೆ ಒಬ್ರು ವೈಸ್ ಚಾನ್ಸಲರ್ ಇದ್ರು, ಅವರು ಸಹ ನಮ್ಮ ಅಗ್ರನಮಿಯವರಾಗಿದ್ದ ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಸೊ ಅವಾಗ ನಮಗೆ ಅಲ್ಲೇ ಹೋದೆ, ನಾನು ಮುಂಚೆನೇ ಹೋಗ್ಬಿಟ್ಟೆ. ನಾನು ಸೆಲೆಕ್ಷನ್ ಪ್ರೊಫೆಸರ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಹೋದ ಮೇಲೆ ನನಗೆ ನಿನಗೆ ಇಂಥ ಕೆಲಸ ಕೊಡ್ತೀವಿ ಅಂತ ಕೆಲಸ, ನಾನು ಏನು ಕೆಲಸ ಕೊಡ್ತೀನಿ ನಾನು ಮಾಡ್ತೀನಿ ಸರ್ ಅಂತಂದು ಹೇಳಿದೆ. ಸೊ ನಮ್ಮ ಮಕ್ಕಳಿನ್ನ ಮಧ್ಯದಲ್ಲೇ ಹೋದೆ ನಾವು, ಯಾಕಂದ್ರೆ ಇನ್ ಬಿಟ್ವೀನ್ ಅವಾಗ. ಸೊ ಅಕ್ಟೋಬರ್ ನವೆಂಬರ್ ಅಲ್ಲಿ ಹೋದಾಗ ಯಾವ ಸ್ಕೂಲಲ್ಲಿ ಸೇರ್ಸ್ಕೊಂತಾರೋ, ಇಲ್ಲಿ ಯಾವ ಸ್ಕೂಲ್ ಸಿಕ್ಕರೂ ಹೋಗ್ಬೇಕಂದ್ರೆ ಹೋಗೇ ಬಿಟ್ಟು ನಾವು. ಅವರು ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಅಂತಂದು ಒಳ್ಳೆ ಸ್ಕೂಲ್ ಇತ್ತು, ಅದು ಫೇಮಸ್ ಸ್ಕೂಲು. ಸೊ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಹಳ ಹತ್ರ ಇತ್ತು. ಅಂತ ಒಂದು ಇದರಲ್ಲಿ ನಾವು ನಮ್ಮ ಮಕ್ಕಳನ್ನ ಓದ್ಬೇಕಂತಂದು ಅದು ಇದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಬಹಳ ಇದಿತ್ತು, ಒಳ್ಳೆ ಚೆನ್ನಾಗಿತ್ತು. ನಮ್ಮ ಮಗಳಿಗೆ ಏನೂ ಬರ್ತಿದ್ದಿಲ್ಲ. ಅವಳು 1-2 ತಿಂಗಳಲ್ಲೇ ಏನು ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ರೆ ಅವರು ಈಕ್ವಲೆಂಟಾಗೆ ಮಾರ್ಕ್ಸ್ ತೆಗಿಯಕ್ಕೆ ಪ್ರಯತ್ನ ಪಟ್ಟು ಅವ್ರು ಈಕ್ವಲೆಂಟ್ ಆಗಿಬಿಟ್ಲು. ಅವಳು ಭಾಳ ಚೆನ್ನಾಗಿ ಮಾಡಿದ್ರು. ಮಗನೂ ಸ್ವಲ್ಪ ಕಷ್ಟ ಬಿದ್ದ, ಯಾಕಂದ್ರೆ ಲೇಟಾಗಿ ಹೋಗಿರೋದ್ರಿಂದ 6ನೇ 7ನೇ ಕ್ಲಾಸ್ ಎಲ್ಲ ಮಾಡಿದ್ರು. ಸೊ 8ನೇ ಕ್ಲಾಸಿಗೆ ಹೋಗೋದ್ರೊಳಗೆ ಅವನದು NTS ಪಾಸ್ ಆಯ್ತು, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮು. ಸೊ ಅಲ್ಲಿ ಅವನು ಥ್ರೂಔಟ್ PhD ವರೆಗೂ ಬೇಕಾದ್ರೆ ಅವ್ನಿಗೆ ಫೆಲೋಶಿಪ್ ಕೊಡ್ತಕ್ಕಂಥ ಒಂದು ಎಕ್ಸಾಮ್ ಮಾಡಿದ. ಸೊ ಐಡೆಂಟಿಫೈ ಮಾಡಿದ, ಅವನು ಚೆನ್ನಾಗಾಯ್ತು. ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅಂತ ನಾನು ಅಲ್ಲೇ ನಿರಂತರವಾಗಿ ಸುಮಾರು 13 ವರ್ಷಗಳ ನಾನು ನಿರಂತರ ಮಾಡಿದೆ. ಅದು ನನಗೆ ಪ್ರೊಫೆಷನಲ್ ನಮಗೆ ಲೈಫನ್ನು ಚೇಂಜ್ ಮಾಡಿರ್ತಕ್ಕಂಥ ಬ್ರಹ್ಮಾವರದಲ್ಲಿ ಐಡೆಂಟಿಫೈ ಆದೆ. ನಾನು ಐಡೆಂಟಿಫೈ ಚೆನ್ನಾಗಿ ಕೆಲಸ ಮಾಡೋದು, ನನಗೆ ಕೆಲಸ ಮಾಡಿದೆ, ಎಲ್ಲ ಒಳ್ಳೆ ಕೆಲಸ ಮಾಡಿದೆ. ರೈತರಿಗೂ ಏನು ನಮ್ಮ ವಿಜ್ಞಾನಿಗಳು ನಮ್ಮ ಯೂನಿವರ್ಸಿಟಿಗೆ ಏನು ಮಾಡ್ಬೇಕು ಎಲ್ಲ ಕೆಲಸಗಳು ನಾನು ಮಾಡಿ ಒಳ್ಳೆ ಹೆಸರು ತೊಗೊಂಡೆ ಬ್ರಹ್ಮಾವರದಲ್ಲಿ ಮಾತ್ರ.